ನಮಸ್ಕಾರ ವೀಕ್ಷಕರೇ, ಜನತಾ ಧ್ವನಿ ನಡೆ ಶಿಕ್ಷಣ ಇಲಾಖೆ ಕಡೆಗೆ ಸ್ವಾಗತ. ಶಿಕ್ಷಣ ಇಲಾಖೆ ಹಲವಾರು ವರ್ಷಗಳಿಂದ ಕಣ್ಣಿಗೆ ಮಣ್ಣೆರಚುತ್ತಾ ಬಂದಿರುವ ಪ್ರತಿಷ್ಠಿತ ಖಾಸಗಿ ಶಿಕ್ಷಣ ಸಂಸ್ಥೆ. ನಗರದ ಪ್ರತಿಷ್ಠಿತ ಮಠದ ಹೆಸರಿನಲ್ಲಿ ನಡೆಯುವ ಶಾಲೆಗಳಾಗಿವೆ. ಆಸ್ತಿ ಮಾತ್ರ ಮಠದ ಹೆಸರಿನಲ್ಲಿ, ಆಡಳಿತ ಬೇರೆಯವರದು ಅನ್ನುತ್ತವೆ ದಾಖಲೆಗಳು. ಶಿಕ್ಷಣ ಸಂಸ್ಥೆಯ ದಾಖಲೆಗಳಲ್ಲಿ ಶ್ರೀಗಳ ಹೆಸರೇ ಇಲ್ಲ. ಅಂದ ಮೇಲೆ ಮಠದ ಶಾಲೆ ಅನ್ನುವುದಾದ್ರೂ ಹೇಗೆ? ಮಠದ ಹೆಸರಿಟ್ಟು ಶಿಕ್ಷಣ ಇಲಾಖೆಗೆ, ಅಧಿಕಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕಣ್ಣ ಮುಚ್ಚಾಲೆ. ಶಿಕ್ಷಣ ಇಲಾಖೆಗೆ ಸರಿಯಾದ ದಾಖಲೆಗಳನ್ನ ನೀಡಿಲ್ಲ ಎಂದು ಆರೋಪಿಸಿ ನಿಮ್ಮ ಜನತಾ ಧ್ವನಿ ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ದೂರು ಸಲ್ಲಿಸಲಾಗಿತ್ತು. ಬಾಗಲಕೋಟೆ ಜಿಲ್ಲೆಯ ಸುಪ್ರಸಿದ್ಧ ಎಳಕಲ ನಗರದ ಚಿತ್ತರಗಿ ಶ್ರೀ ವಿಜಯ ಮಹಂತೇಶ್ ಎಜುಕೇಷನ್ ಸೊಸೈಟಿ ಅಡಿಯಲ್ಲಿ ನಡೆಯುವ ಶ್ರೀ ವಿಜಯ ಮಹಂತೇಶ್ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳು ಸುಮಾರು ವರ್ಷಗಳಿಂದ ನಡೆಸುತ್ತಿದ್ದಾರೆ. ಶ್ರೀಗಳ ಹೆಸರು ಶಾಲೆಯ ಆಡಳಿತ ಮಂಡಳಿಯಲ್ಲಿ ಇಲ್ಲ ಅಂದ್ರೆ ಅದು ಮಠದ ಶಾಲೆ ಅನ್ನುವುದಾದ್ರೂ ಹೇಗೆ? ನಮ್ಮ ಜನತಾ ಧ್ವನಿ ಉದ್ದೇಶ ಮಠದ ಹೆಸರಿಗಾಗಲಿ ಶ್ರೀಗಳ ಗೌರವ ಕಡಿಮೆ ಮಾಡುವ ಉದ್ದೇಶವಲ್ಲ. ಪ್ರತಿಷ್ಠಿತ ಮಠದ ಹೆಸರಿಟ್ಟು ನಡೆಸುವ ಶಾಲೆ ಎಂದರೆ ಸರಿಯಾದ ದಾಖಲಾತಿಗಳನ್ನ ಇಲಾಖೆಗೆ ಒಪ್ಪಿಸಬೇಕು. ತಪ್ಪು ದಾಖಲೆಗಳನ್ನ ನೀಡಿ ಇಲಾಖೆಗೆ ತಪ್ಪು ದಾರಿಗೆ ಎಳೆಯುವುದಾಗಲಿ ಮಠದ ಹೆಸರು ಹಾಳು ಮಾಡುವುದಲ್ಲ. ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ಸಹ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ನೀಡಿದ ದೂರಿನಲ್ಲಿರುವ ಅಂಶಗಳನ್ನು ಖುದ್ದಾಗಿ ಪರಿಶೀಲಿಸಿ ತಪ್ಪು ಕಂಡಲ್ಲೇ ತಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ಶಾಲೆಯ ಮಾನ್ಯತೆ ಹಿಂಪಡೆಯಲು ಶಿಫಾರಸು ಮಾಡಿ ವರದಿ ಸಲ್ಲಿಸಲು ಸೂಚಿಸಿದ್ರು. ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರ ಪತ್ರ ಬಂದ ತಕ್ಷಣವೇ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತ್ರಿಸದಸ್ಯ ಸಮಿತಿ ರಚಿಸಿ ಶಾಲೆಗೆ ಸಂದರ್ಶನ ನೀಡಿ ನಾವು ಆರೋಪ ಮಾಡಿದ ಅಂಶಗಳನ್ನ ಹಾಗೂ ಶಾಲಾ ಮಕ್ಕಳಿಗೆ ಸುರಕ್ಷತೆ ಹಾಗೂ ಶಾಲಾ ಆವರಣದಲ್ಲಿ ಶೈಕ್ಷಣಿಕ ವಾತಾವರಣ ಇಲ್ಲದೆ ಇದ್ದಲ್ಲಿ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆ ಇದ್ದಲ್ಲಿ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ನಿಯಮಗಳ ಪ್ರಕಾರ ಪರಿಶೀಲಿಸಿ ಮಾನ್ಯತೆ ನವೀಕರಣ ಚೆಕ್ ಲಿಸ್ಟ್ ಪ್ರಕಾರ ಪರಿಶೀಲಿಸಿ ನಿಮ್ಮ ಸ್ಪಷ್ಟ ಅಭಿಪ್ರಾಯದೊಂದಿಗೆ ವರದಿಯನ್ನ ಕಚೇರಿಗೆ ಸಲ್ಲಿಸಲು ಸೂಚಿಸಿದ್ರು. ತ್ರಿಸದಸ್ಯ ಸಮಿತಿಯಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಸದಾಶಿವ ಗಡುಗುಂಟಿ, ಪ್ರಭಾರಿ ಶಿಕ್ಷಣ ಸಂಯೋಜಕರು ವಿನೋದ್ ಕುಮಾರ್ ಭೋವಿ, ಏಳಕಲ್ ವಲಯದ ಸಿಆರ್ಪಿ ಗಿರಿಜಾ ಕೊಟಗಿ ಈ 3 ಜನ ಅಧಿಕಾರಿಗಳಿದ್ರು. ಅವರು ಸಹ ಕೆಲಸದ ಒತ್ತಡದಲ್ಲಿ ಕೆಲ ದಿನಗಳು ತಡವಾದರೂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ಪ್ರತ್ಯೇಕ ವರದಿ ಸಲ್ಲಿಸಿದ್ದಾರೆ. ವರದಿಯಲ್ಲಿ ಶಾಲೆಯವರು ಶಿಕ್ಷಣ ಇಲಾಖೆಯ ಸಾಟ್ಸ್ ಅಂತರ್ಜಾಲ ತಂತ್ರಾಂಶದಲ್ಲಿ 2024-25ನೇ ಸಾಲಿನ ನವೀಕರಣಕ್ಕೆ ಸಲ್ಲಿಸಿದ ದಾಖಲಾತಿಗಳಲ್ಲಿ ಕೆಲವು ಅಂಶಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ ಮತ್ತು ಸನ್ 2023-24ನೇ ಸಾಲಿನ ಮಾನ್ಯತೆ ನವೀಕರಣ ಸಾಟ್ಸ್ನಲ್ಲಿ ಓಪನ್ ಆಗದ ಕಾರಣ ಉಪನಿರ್ದೇಶಕರ ಕಚೇರಿಯಲ್ಲಿಯೇ ದಾಖಲಾತಿಗಳನ್ನು ಪರಿಶೀಲನೆ ಮಾಡಲು ವಿನಂತಿಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವರದಿ ಒಪ್ಪಿಸಿದ್ದಾರೆ. ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರಿಗೆ ತ್ರಿಸದಸ್ಯ ಸಮಿತಿಯ ಸಂದರ್ಶನ ವರದಿ ಹಾಗೂ ದಾಖಲೆಗಳನ್ನು ಲಗತ್ತಿಸಿ ಮುಂದಿನ ಕ್ರಮಕ್ಕಾಗಿ ಮಾನ್ಯರ ಅವಗಾಹನೆಗೆ ಪತ್ರದ ಮೂಲಕ ಹುನಗುಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಲ್ಲಿಸಿದ್ದಾರೆ. ಬಾಗಲಕೋಟೆ ಶಿಕ್ಷಣ ಇಲಾಖೆಯ ಉಪ ನಿರ್ದೇಶಕರು ಮಾನ್ಯ ಹನುಮಂತಗೌಡ ಮಿರ್ಜಿ ಅವರು ಶೀಘ್ರದಲ್ಲಿಯೇ ಮುಂದಿನ ಕ್ರಮ ಕೈಗೊಳ್ಳುತ್ತಾರೆ ಎಂಬ ನಂಬಿಕೆಯಲ್ಲಿ ಮತ್ತೆ ಸಿಗೋಣ ಮುಂದಿನ ವಿಶೇಷ ಸುದ್ದಿಯೊಂದಿಗೆ. ನಮಸ್ಕಾರ.